ಲಘು ಲಘು ಉಪ್ಪಿಟ್ಟು ಅದನ್ನ ಮಾಡೇನೆ ಬರತ್ಲೆ ಒಂದಿಟ್ಟು ಹಾಕೊಡಕ್ಕೆ ಬರ್ತೈತಿ. ಖಾರ ಅದನ್ನ ತರಿಸ್ಬೇಕತ್ತೆ. ಇವ್ರಿಗೆ ಹೇಳಿದ್ರೆ ತೊಗೊಂಬರ್ತಾರೆ. ಈಗ ಹೋಗಿ ನಸಗ್ನಿಗೆ ಎದ್ದು ಅಡುಗೆ ಎಲ್ಲ ಮಾಡ್ಕೊಂಡಾರಂತ ಅವರು. ಮತ್ತು ನಾಷ್ಟ ಏನು ಮಾಡಿರತ್ತಲ್ಲ ಅದಕ್ಕೆ ಒಂದಿಟ್ಟು ಉಪ್ಪಿಟ್ಟು ಮಾಡಿದೆ. ಇಲ್ಲೇ ಬಂದು ನಾಷ್ಟ ಮಾಡ್ಕೊತಾರ. ಉಂಡಾಗ ಮಧ್ಯಾಹ್ನಕ್ಕೆ ಬೇಕಾರೆ ಉಂಡು ಹೋಗಾರ. ಬರತ್ಲೆ ಮತ್ತು ಪಾಪ ಹಂಗೆ ಇನ್ನೇನು ಇರ್ತಾರೆ. ಇವ ನಮ್ಮವ್ವರು ನಮ್ಮಮ್ಮ ಅದು ಬರ್ತಾರೆ. ಯಾವಾಗ ನೋಡ್ತಾನೆ ನನಗಾಗೈತೆ. ನನಗಂತ್ರ ಅದು ಏನೇ ಇರಲಿ ತವ್ರ ಮನೆಯವ್ರು ಬರ್ತಾರ ಅಂತ ಅಂದ್ರೆ ಎಷ್ಟು ಸಂತೋಷ ಖುಷಿ ಅನ್ನಿಸ್ತೈತಿ ಅಂದ್ರೆ ಹೇಳಾಕಲ್ ಬಿಡ. ನಾನು ಅಷ್ಟು ಖುಷಿ ಆಗ್ತದೆ ನನಗೆ. ಲಕ್ಷ್ಮಿನ ಮಾತಾಡ್ಸೇ ಇಲ್ಲ. ಲಘು ಲಘು ಒಂದಿಟ್ಟು ಉಪ್ಪಿಟ್ಟು ಮಾಡಿಟ್ಟು ಹೇಳ್ಬರ್ತಾನೆ ಅಕ್ಕಿಗೂ ಬಾ ಅಂತಂದು. ಅತ್ತಿಯರು ಏನಂತಾರೆ ಏನು ಮತ್ತೆ ಹಿಂಗೆ ಕರೆದ್ರೆ ಸುಮ್ಮನೆ ಮತ್ತೆ ಹೇಳಂಗೆ ಹೇಳ್ಬರ್ತಾನೆ. ಏನಂತಾರ ಅವರು ತೀರಾ ಯಾವಾಗಾರ ಒಮ್ಮೆ ಬಂದ್ರೆ ಏನಾಯ್ತು ಹೇಳ್ಬರ್ತಾನೆ. ಮಧ್ಯಾಹ್ನ ಇಲ್ಲಿಗೆ ಬಾ ನಮ್ಮ ಮನೆಗೆ, ನಮ್ಮವ್ವರು ಬೈಕಿ ಊಟ ತೊಗೊಂಬರತ್ತಾರ, ಉಂಡ್ಗಿಂದು ಹೋಗಂತೆ ಅಂತಂದು ಕರೆದು ಬರ್ತಾನೆ. ಹೋಗಿ ಇವ್ರೇನಂತಾರ, ಅಕ್ಕ ಓ ಇದು ಅಕ್ಷತಾ ಹಿಂದೆಲ್ಲ ಸ್ವಚ್ಛ ಮಾಡ್ದೇನವ ಬಾಂಡೆ ಉಣತಿಕ್ಕಿ ಉನಕ ಎಲ್ಲ ಸ್ವಚ್ಛ ಆಯ್ತು ನೋಡಿಂದ. ಸೋಪಿನ ಪುಡಿ ನೀರು ಹಾಕಿ ಉಗ್ಗಿ ಬರ್ಲ ಕಡಿ ತಗೊಂಡು ಸ್ವಚ್ಛ ಕಸ ಅಂದಾನಿ ನೀರು ಹಾಕಿ ರಂಗೋಲಿ ಹಾಕಿ ಬಂದನಕ್ಕ. ಸ್ವಚ್ಛಗೆ ನೋಡಲ್ಲಿ ಚಲೋ ಆತ್ ಬಿಡವ. ಹಂಗಾರ ಜಳಕನ ಮಾಡಿ ಬಂದೆ ನೀನು? ಉನಕ ಜಳಕನ ಮಾಡಿ ಬಂದೆ ನೋಡಿ ನಾನು ಆತಾಗ. ಮತ್ತೇನು ಅರ್ಬಿ ಅದು ನಂದೊಂದು ನಿಂದೊಂದು ಮತ್ತು ನೀನು ಜಳಕ ಮಾಡಿ ಬಂದಿದ್ದಲ್ಲ ಅದು ನೀನು ಒಗದು ಹಾಕಿ ಒಣೆ ಹಾಕಿ ಬಂದೆ ನಾನು. ಮತ್ತು ಒಣಕೆ ಅಂತ ಬಿಸಿಲು ಒಂದು ರಗಡೆ ಐತೆ ಒಣಕೆ ಅಂತೈತಿ ಅಂದು ಒಗದು ಹಾಕ್ಬಿಟ್ಟೆ. ಚಲೋ ಆತ್ ಬಿಡತ್ತೆ ಜಳಕ ಆಗಿದ್ದು. ಉಪ್ಪಿಟ್ಟು ಮಾಡಾಕತ್ತಿದ್ನೇವ ನಾನು. ಹೌದೇನಕ್ಕ ಬೇರೆ ಏನಾರ ಮಾಡ್ಬೇಕಿಲ್ಲ ನಾಷ್ಟಕ್ಕೆ? ಏನು ಉಪ್ಪಿಟ್ಟು ಏನವ ತಿರ್ಗಾಂಬರ್ಗ ತಿನ್ನಂಗಲ್ಲ ಏನಲ್ಲ ಅದು. ಬೇರೆ ಏನಾರ ಮಾಡ್ಬೇಕಿಲ್ಲ ಪಲಾವರ ಏನಾರ? ಪಲಾವ್ ಮಾಡೋಣ ಅಂದ್ಕೊಂಡೆ. ಮತ್ತು ಅತ್ತಿಯರು ಏನಂತಾರೆ ಏನೋ ಅಂತಂದು ತರಕಾರಿ ಎಲ್ಲ ಹೆಚ್ಚುಕೊಂತ ಕುಂತು ಮತ್ತು ಹೊತ್ತಕತಿ ಏನಂತಾರೆ ಏನೋ ಆತಾಗ ರವಮ್ಮ ಉಪ್ಪಿಟ್ಟು ಮಾಡ್ಬೇಕಿಲ್ಲ, ರವೆ ಹೊಡ್ಸಿದ್ದು ಹಂಗಾದವು ಅಂತಂದು ಭಯಕತ್ತಾರ ತೆಗಿ ಅಂತಂದು ಲಘು ಲಘು ಒಂದಿಟ್ಟೆ ರವೆ ಹಾಕಿ ಉಪ್ಪಿಟ್ಟು ಮಾಡಿಟ್ಟೆ. ಮತ್ತು ಈಗ ಅವ್ರು ಬಂದ್ರೆ ಅಂದ್ರೆ ಹೊಟ್ಟಸ್ಕೊಂಬಂದಿರ್ತಾರೆ. ನಸರ್ನಿಗೆ ಅಡುಗೆದ್ದು ಮಾಡಿರ್ತಾರೆ. ಮತ್ತು ಹೊಟ್ಟಸ್ಕೊಂಡು ಇನ್ನೇನು ಹಂಗೆ ಇರ್ತಾರೆ. ಅದಕ್ಕೆ ಒಂದಿಟ್ಟು ಉಪ್ಪಿಟ್ಟರ ತಿಂದು ಚಹಾ ಕುಡಿತಾರೆ. ಚಾಕ್ ಇಟ್ರಾತ್ ಮತ್ತು ಅವ್ರು ಬಂದ ಮ್ಯಾಗ ಇಟ್ರಾತ್ ಚಾಕೆ ನಿಗಡನ. ಚಾಕ್ ಈಗ ಬೇಡ ಬಿಡಕ್ಕೆ ಅವ್ರು ಬಂದು ನಾಷ್ಟ ಅದನ್ನ ಹಾಕೊಟ್ಮ್ಯಾಗಿಟ್ರೆ ಚಾ ಏನು ಲಘುನ ಆಗೋಕತಿ. ಮತ್ತೆ ಏನು ಕುದಿಸ್ಕೊಂತ ಕುಂದ್ರದ ಅದನ್ನ ಕುದ್ ಕರ ಹೋಗಕ ಚಾ ಮತ್ತು ಬೇಡ ಅವ್ರು ಬಂದ್ಮೇಲೆ ಇಟ್ರಾತ್ ಆತು. ಹೋಗಿ ನಡ ಮನೆಗೆ ಬಂದಿತ್ತು ಅದನ್ನ ಚಾಪಿ ಅದನ್ನ ಹಾಕ್ಸಿ ನೋಡಿ ಮತ್ತೆ ಬಂದ್ರೆ ಕುಂದ್ರಾಕ ಮಾಡಕ್ಕೆ ಹಾಕ್ಸ್ತಾನೆ ತೊಗೊಳಕ್ಕೆ. ಹಂಗಾರ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅಂತ ಅನ್ಕೊಂತಂದ್ರೆ ನಾವು ಆರಾಮದ ನೋಡ್ರಿ ಸ್ನೇಹಿತರೆ. ಹುಷಾರಿಲ್ರಿ, ಶೀತ ಕೆಮ್ಮು ಗಂಟ್ಲೆಲ್ಲ ಹೋಗ್ಬಿಟ್ಟೈತಿ. ಆದರೂ ವೀಡಿಯೋ ಮಾಡೋದಂದ್ರೆ ಬಿಡಕ್ಕೆ ಆಗಿಡಲ್ರಿ ಸ್ನೇಹಿತರೆ. ಹಂಗಾಗಿ ವೀಡಿಯೋ ಮಾಡತ್ತೀನಿ ನೋಡ್ರಿ. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಫುಲ್ಲು ಧ್ವನಿ ಎಲ್ಲ ಹೋಗೇ ಬಿಟ್ಟೈತ್ರಿ, ಮಾತಾಡೋಕೆ ಆಗೋಲ್ದು. ಎಷ್ಟು ಜೋರು ಮಾತಾಡಿದ್ರೆ ಸಣ್ಣ ಅನಿಸತೈತಿ ಧ್ವನಿ. ಹಂಗಾಗಿ ಹೊಸ್ದಾಗಿ ಚಾನಲ್ ನೋಡಾತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಹೆಂಗೆ ಬರತ್ತವ ಅನ್ನೋದನ್ನು. ಭಾಳ ವ್ಯೂಸು ಡೌನ್ ಆಗೈತೆ ಸ್ನೇಹಿತರೆ. ಪ್ಲೀಸ್ ಹೇಳತ್ತೀನಿ ಪೂರ್ತಿಯಾಗಿ ವೀಡಿಯೋ ನೋಡ್ರಿ. ಹಂಗಾರ ನಮ್ಮ ವೀಡಿಯೋಸ್ಗಳು ಹೆಂಗೆ ಬರತ್ತವ ಅನ್ನೋದು ಗೊತ್ತಾಕತ್ರಿ ನಮಗೆ. ಬನ್ನಿ ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ಇವತ್ತು ಭಾಳ ಚಂದ ಐತ್ರಿ ಕತೆ. ತವ್ರ ಮನೆಯವ್ರು ಬರಾಕತ್ತಾರ್ರಿ. ಹಂಗಾಗಿ ತವ್ರ ಮನೆಯವ್ರಿನ ಸಲುವಾಗಿ ನಾನು ಉಪ್ಪಿಟ್ಟು ಮಾಡತ್ತೇನೆ ನೋಡ್ರಿ. ಮುಂದೆ ಕತೆ ಹೆಂಗೆ ಬರ್ತೈತಿ ಏನು ರತ್ನ ಬರೋದು ಬೇಡ ಅಂದ್ರಿ ಅದಕ್ಕೆ ಹಾಕಿದ ತೊಗೊಂಡ ಇಲ್ಲ ನೋಡ್ರಿ ನಾನು ಬ್ಯಾಡ್ ತೆಗಿ ಅಂತಂದು. ಹೆಂಗೆ ಬರತೈತಿ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಶೋಭಾ ಓರಿ ಇರ್ಲದೇನು ಎಷ್ಟೊತ್ತಿಗೆ ಬರ್ತಾರಂತ ನಿಮ್ಮವ್ವರು? ಬಿಟ್ಟಾರ ಅಂತ ಅಂತ್ರಿ ಅಪ್ಪ ಆಗ್ಲೇ ಬಿಟ್ಟಾರ. ಇನ್ನೇನು ಬರ್ಬೋದು ನೋಡವ ಅಂತಂದಂತ ಈಗ ಬರ್ಬೋದ್ರಿ. ಹೌದೇನು ಒಂದಿಟ್ಟು ಹೊಲಕ್ಕೆ ಹೋಗೋದಿತ್ತು ಅದಕ್ಕೆ ಕೇಳೋಣ ಅಂತಂದು. ನಾಷ್ಟ ಏನು ಮಾಡಿದಿ? ಏನ್ರಿ ನೀವು ಅವ್ರು ಬರೋ ಹೊತ್ನಾಗ ಮತ್ತೆ ಹೊಲಕ್ಕೆ ಹೋಗ್ತಾನೆ ಅಂತಿದ್ಯಪ್ಪ. ಬಂದಾಗ ಇರ್ಬೇಕಿಲ್ಲ ಮನ್ಯಾಗ ನೀವು. ಇರ್ರಿ ಏನಾಯ್ತು ಒಂದು ದಿವಸ ಬಂದ ಮ್ಯಾಗ ಬೇಕಾದ್ರೆ ಮಾತಾಡಿ ತಡಿಸ್ಕೊಂಡು ಹೋಗಂತ್ರಿ ಅಂತ. ಹೊಲ್ದಾಗ ಕೆಲಸ ಅದಾವು ಅದಕ್ಕೆ ಕೇಳಿದ್ದು. ಮತ್ತು ನನಗೆ ಒಂದಿಟ್ಟು ಉಪ್ಪಿಟ್ಟು ಹಾಕೊಡು, ನಾ ತಿಂದು ಹೋಗಾನಿ ಬರ್ತಾನೆ ಅವ್ರು ಬರಾಟತಿಗೆ. ಮತ್ತು ಬಸ್ವನ್ ಕಳಿಸ್ರಿ, ಅವನೇ ಮತ್ತೊಬ್ಬ ಅವನು ಹೊಲಕ್ಕೆ ಬರ್ತಾನಲ್ಲ ಅವ್ನು ಕಳಿಸ್ರಿ. ಇರ್ರಿ ನೀವು ಮನ್ಯಾಗ ಏನ್ರಿ ಉಪ್ಪಿಟ್ಟು ಮಾಡೇನಿ ಅದಕ್ಕೆ ಒಂದಿಟ್ಟು ಖಾರ ಆಗಿದ್ರೆ ಚಲೋ ಆಕತ್ರಿ. ಇದು ಸೇವು ಬರ್ತಾವಲ್ಲ ಗುಳಿಗೆ ಖಾರ ಅವನೊಂದಿಟ್ಟು ತೊಗೊಂಬಂದಿದ್ರೆ ಚಲೋ ಆಕತ್ತಪ್ಪ. ಬರೀ ಉಪ್ಪಿಟ್ಟು ಏನು ಕೊಡೋದು? ಖಾರ ಬೇಕಾ? ತೊಗೊಂಬರ್ತಾನೆ ತಗೋ. ಮತ್ತು ಕೇಳ್ತಾನೆ ಬಸ್ಸು ಹೋಗಾನ ಅಂದ್ರೆ ಸಹಿ. ಅವ್ನು ಹೋದ್ರೆ ನಾನೇನು ನಡಿತೈತಿ. ಮತ್ತು ಹೊಲ್ದಾಗ ಒಬ್ರು ಇರಕ ಬೇಕು. ಕೆಲಸ ಅದನ್ನ ಬಿತ್ತನಿಗೆ ಹೊಲ ಹೊಡ್ಯಾಕೆ ಬರಾಕತ್ತಾರ. ಹಂಗಾಗಿ ಕೇಳಿ ನೋಡ್ರಿ ಬಸ್ಸು ಹೋಗಾನ ಅಂದ್ರೆ ಮತ್ತೇನು. ಮತ್ತು ಈಗ ಅವ್ವರು ಬರ್ತಾರ ಕೇಳ್ತಾರ ಅವರು ಎಲ್ಲದಾರ ಅಂತಂದು ನೀ ಇದ್ರ ಮನ್ಯಾಗ ಚಲೋ ಆಕತಿ. ತಡಿ ಬಸ್ವನ್ ಕೇಳ್ತಾನೆ. ಅವ್ನು ಹೋಗಾನ ಅಂದ್ರೆ ನಾ ಏನಿರ್ತಾನೆ ಇಲ್ಲೇ ಒಂದಿಟ್ಟು ಖಾರ ಅದನ್ನ ತೊಗೊಂಬರ್ತಾನೆ. ಯಾವಕ್ಕೆ ಏನ ಬಿಡಾಡಿ ಊರ್ ಬಿಡಾಡಿ ಓಸು ಕಿತ್ಕೊಂಡ್ ಹೋಗ್ಯಾಳ. ಏನು ಕೈ ಸೇದ್ ಹೋಗ್ಲಿ ಇವಕ್ಕ. ಮನೆ ಮುಂದೆ ಬೇಕಂದ್ರೆ ಗಿಡಗಳು ಹಚ್ಕೋಬೇಕು. ಮಂದಿ ಮನೆ ಗಿಡಗಳು ಬಂದು ಎದಕ್ಕೆ ಕೈ ಹಾಕಿ ಕಿತ್ಕೊಂಡು ಹೋಗ್ಬೇಕು ಬಿಡಾಡಿ ಅದು.
ಮಂದಿ ಮನೆ ಹೂವಿಗೆ ಕಾಯಿ ತುರ್ತಾವ್ ನಸಗ್ನಿಗೆ ಎದ್ದು ಬಂದ್ಬಿಡ್ತಾವ್ ಹೆಂಗಸರು ಊರ್ ಹೆಂಗಸರು ಬಂದು ಮಂದಿ ಮನಿ ಇವ್ರಿಗೆ ಹೇಳ್ತಾರೆ ಇವಕ್ಕೆ ಆಡಕ್ಕೆ ಹೆಂಗಸರಿಗೆ ಸಂಜೆ ಮುಂದನ ಮಗ್ಗ ಅವ್ನ ಹರಿದಿಡ್ರೆ ಅಂತಂದ ಮತ್ತ ಪೂಜಾಕ್ ಹೂ ಅಂತಂದ್ ಸಾಯ್ತಾವು ಮಗ್ಗ ಅವ್ನ ಹರಿದಿಡೋದು ಗೊತ್ತಲ್ಲ ಇವಕ್ಕ ಮತ್ತ ರೊಕ್ಕ ಕೊಟ್ಟು ತಗೊಳೋದು ಕೊಂಡ್ಕೊಂಡು ಪೂಜಾಕ ಹೂ ಏರಿಸ್ತಾರ ಮನ್ಯಾಗ ಬೇಕಾದಂಗ ಗಿಡಗಳದವು ಮಗ್ಗರ್ದಿಡಂಗಿಲ್ಲ ಮಂದಿ ಹೆಂಗಸರಿಗೆ ಈಡ್ ಮಾಡ್ತಾರ ಅಷ್ಟು ಹೂಗಳು. ಯವ್ವ ಯಾಕ ಬೇ ಯಾರಿಗ ಒದ್ದಾಡಕತ್ತಿ? ಯಾರಿಗೆ ಕೊದ್ರಾಡ್ಲಪ್ಪ ಹೂ ಕಂಡಾಬಿಟ್ಟು ಹೂ ಬಿಟ್ಟದ್ವಾ ಪರ್ಸು ಏನ ಹರ್ದಿಟ್ಟಲ್ಲಿ ಇವ್ರು ಯಾರಕ್ಕೆ ಬಂದು ಓಸು ಹೂ ತರ್ಕೊಂಡು ನೋಡ ಒಂದು ಹೂ ಬಿಟ್ಟಲ್ಲ. ಏನಾತ್ ಬಿಡ ಬೇ, ಅವ್ರಾದ್ರೂ ಮನೆ ದೇವ್ರಿಗೆ ಅಲ್ಲಿ ಏರ್ಸೋದು, ನಾವಾದ್ರೂ ದೇವ್ರಿಗೆ ಏರ್ಸೋದ? ಹೋಗ್ಲಿ ಬಿಡಿ, ಏನಾತ ಸುಮ್ಮನೆ ಎದಕ್ ಬೈತಿದಿ ಪಾಪ, ಹೋಗ್ಲಿ ತಗ. ಹಿಂಗ ಅಂದಂದ ಹೆಚ್ಕೊಂಡ್ ಹೋಗ್ಯಾರ ಅವ್ರು ಹೆಂಗಸ್ರು. ಹೋಗ್ಲಿ ಬಿಡು ಅಂತಂದು ಬಿಟ್ಟಂಗ ಅಲ್ಲಿ ಒಂದ್ ಎರಡು ಜಾಲಿ ಮುಳ್ಳು ತಂದು ಹೋಗಿ ಯಾವ್ಯಾಕಿನಿತ್ಲ ಬಂದು ಹೂ ಹಾಯ್ದು ಹರ್ಕೊಂಡ್ ಹೋಗಿರ್ಬಾರ್ದು. ತಂದ ಹಾಕ್ತಾನೆ ಬಿಡು, ಸುಮ್ನಾಗೀಗ ಎದಕ್ಕೆ ಬೇರೆ ಬೈಯಕ್ಕೆ ಹೋಗಿ ನಿಂದ ರಕ್ತ ಎದಕ್ಕೆ ಸುಟ್ಕೊಂತಿದಿ? ಇರು ಸುಮ್ನ ತಗ, ಹೋಗ್ಲಿ. ನೀನು ಹೊಲಕ್ಕೆ ಹೋಗಿಲ್ಲಲ್ಲ? ಹೋಗಲ್ಲ ಬೇವ ಇವತ್ತು. ಯಾಕ ಇವತ್ತು ಯಾಕೆ ಹೋಗಂಗಲ್ವ ಹೊಲಕ್ಕೆ? ಏನಾರ ಇದನ್ನ ಗೊಬ್ಬರ ಅದನ್ನ ತಗೊಂಬರಕ್ಕೆ ಔಷಧಿ ತಗೊಂಬರಕ್ಕೆ ಪ್ಯಾಟಿಗೆ ಹೋಗೋದೈತೆ ಏನು? ಇಲ್ಲ, ಎಲ್ಲಿ ಹೋಗಂಗಿಲ್ಲ. ಅಲ್ಲ ಬೇವ, ಬೀಗರು ಬರ್ತಾರೆ ಇವತ್ತು. ಶೋಭಾರವ್ವರು ಬೈಕಿ ಊಟ ತಗೊಂಡು ಮತ್ತು ಈಗ ಅವ್ರು ಬಂದಾಗ ನಾ ಏನು ಮತ್ತೆ ಹೊಲಕ್ಕೆ ಹೋಗಿರ್ಲಿ ಕೇಳ್ತಾರ, ಮತ್ತು ಮನೆ ಬರತ್ಲೆ, ಅದಕ್ಕೆ ಬ್ಯಾಡ ಅಂತ ಬಿಟ್ಟ ನೋಡು. ಬೈಕಿ ಊಟ ತರದ ನೀನ್ ಹೆಂಡ್ತಿಗಪ್ಪ. ಮನೆಗೆ ಸಂಜೆ ಮುಂದೆ ಬಂದು ಉಣ್ಣಾಕ್ ಬರ್ತೈತಿ, ಹೊಲ್ದಾಗಿ ನಾವು ಕೆಲಸ ನೋಡ್ಕೊ. ಆಕೆ ಹೇಳಿದ್ಲಂತ ಇವ್ನು ಬಿಟ್ಟು ಮನೆ ಕುಂತಾನಂತ, ಹೊಲಕ್ಕೆ ಹೋಗೋದು ಬಿಟ್ಟು. ಅವ್ರೇನು ಬಂದಾರು ರೊಕ್ಕ ತಗೊಂತಾರ ಹ್ಞೂ ಅನ್ನಂಗ ಬದುಕು ಮಾಡಂಗಿಲ್ಲ ಅಲ್ಲಿ ಹೊಲ್ದಾಗ. ಇನ್ನು ಯಾರು ಇಲ್ಲಕ್ರ ಅಲ್ಲಿ ಅವ್ರಿಗೆ ದಾದಿಲ್ಲಂಗ ಕತೆ ಏಟ್ ಬೇಕಾಟ ಒಟ್ಟು ಬದುಕು ಮಾಡಿ ಹೋಕಾರ ಯಾರು ಇಲ್ಲಕ್ರ. ಬಸ್ಸು ಹೋಕಾನ ಬೇ, ಅವ್ನು ಹೋಕಾನ, ಒಬ್ರು ಇರ್ತಾರ ತಗೋ, ಅವನು ಕಳಿಸ್ತಾನ ಅದಕ್ಕೆ ಮತ್ತೆ ಬಸ್ಸುನ. ಶೋಭಾ, ಖಾರ ಎಷ್ಟು ತಗೊಂಬರ್ಲಿ ನೋಡ್ರಿ? ಒಂದು 1/4 kg ಅಷ್ಟು ತಗೊಂಬರ್ರಿ ಸಾಕು. ಒಂದು ಯಾವ್ದಾರ ಸ್ವೀಟ್ ಅದನ್ನ ತಗೊಂಬರ್ತೀರಿ ನೋಡ್ರಿ. ಸ್ವೀಟು ಖಾರ ಎದಕ್ಕಪ್ಪ ಈಗ? ಎಲ್ಲ ಬೇ ಇವ ಈಗ ಬುತ್ತಿ ಅದನ್ನ ಮಾಡ್ಕೊಂಬಂದಿರ್ತಾರ, ಮನೆ ಬರತ್ಲೆ ಒಂದಿಟ್ಟು ನಾಷ್ಟ ಅದನ್ನ ಮಾಡೋದು ಬೇಡ, ಅದಕ್ಕೆ ಬರೀ ಉಪ್ಪಿಟ್ಟು ಕೊಡೋದೇನು, ಅದಕ್ಕೆ ಒಂದಿಟ್ಟು ಖಾರ ಅದನ್ನ ಯಾವ್ದಾರ ಒಂದು ಸಿಹಿ ತಿಂಡಿ ತಗೊಂಬರ್ತಾನೆ, ಒಂದಿಟ್ಟು ತಿಂತಾರ. ಮತ್ತೆ ಅಲ್ಲಲ್ಲ ನಿನ್ಗೇನು ತಿಳಿತೈತೆ ಇಲ್ಲ? ಉಪ್ಪಿಟ್ಟು ಮನೆ ಮಾಡ್ಯಾಳಲ್ಲ ಬಿಡು, ಮತ್ತೆ ಅದಕ್ಕೆ ಖಾರ ಅವು ಸುಮ್ಮನೆ ರೊಕ್ಕ ದುಂದು ವೆಚ್ಚ ಮಾಡೋದ್ರಾಗ ಇರ್ತಿದಿ ನೋಡು. ಆಕೆ ಮಾತು ಕಟ್ಕೊಂಡು ನೀನು ಅಲ್ಲ ಬೇವ, ಹಂಗ ಹೆಂಗೆ ಕೊಡಕ್ಕಾಗತ್ತಿ? ಸುಮ್ಕರು, ನೀನು ಗೊತ್ತಾಗಂಗಿಲ್ಲ. ಏನೇ ನನ್ನ ಮಾತು ಅನ್ನೋದು ಕಾಲನ್ ಕಸ ಆಗೈತಿ ಇವ್ರಿಗೆ. ಹಂಗ ಬರ್ತಾ ಏನು ಮರ್ಯಾದಿನ ಇಲ್ಲಿ ನೋಡಿ ಮಾತಾಡಕತ್ತಾನಿ, ಹಂಗ ಹೋಗ್ತಾನೆ ಹೆಂಡತಿ ಕೇಳ್ಕೊಂಡು. ಒಬ್ಬೇಕಿಲ್ಲ ನೋಡು, ಒಂದು ವಾಟಿ ನೀರು ಕುಡಿದು ಬರ್ತಾನೆ ಹೋಗಿ. ಕ್ವಾಣಿನ ಸ್ವಚ್ಛ ಮಾಡಿದೆ, ಇದನ್ನ ಎಲ್ಲ ಸ್ವಚ್ಛ ಮಾಡ್ಯಾಳ ಅಕ್ಷತಾ. ಇನ್ನೇನು ನಾಷ್ಟ ಒಂದು ಬಂದು ಬರತ್ಲೆ, ನಾಷ್ಟ ಒಂದು ಹಾಕೊಟ್ಟು ಇಲ್ಲೊಂದು ಚಾಪೆ ಅದನ್ನ ಹಾಸ್ಬೇಕು, ದೊಡ್ಡದ ಹಾಸ್ಬಿಡ್ತಾನೆ. ಮತ್ತು ಎಷ್ಟು ಜನ ಬರ್ತಾರ ಗೊತ್ತಲ್ಲ, ಒಂದು 5 ಮಂದಿ ಬಂದ್ರನ ದೊಡ್ಡದ ಹಾಸ್ಬಿಡ್ತಾನೆ, ಕುಂದ್ರಕ್ಕ ಮಾಡಕ್ಕೆ ಮತ್ತೆ ಸಜ್ಜಾಗಂಗಿಲ್ಲ. ಅಕ್ಕ ನೋಡಕ್ಕ, ಇದನ್ನ ನಡಮನಿ ಎಲ್ಲ ಸ್ವಚ್ಛ ಮಾಡಿ ಚಂದಾಗೈತೆ. ಸ್ವಚ್ಛ ಆಗೈತೆ ಅಕ್ಷತಾ. ಇದು ನಾಷ್ಟ ಅದನ್ನ ಮಾಡ್ತೀಯ ಏನು? ಬ್ಯಾಡ ತಡಿಯಕ್ಕ, ಮತ್ತು ಅವರು ಬರಲಿ ಒಮ್ಮೆರೆ ಓಟ್ರಿಗೆ ಹಾಕೊಟ್ಟು ಮಾಡಿದ್ರ ತಿಂದಾಗ ನಾವ ಏನು ಮುಂದಾಗ ಮಾಡಿ ಕುಂದ್ರದು ನಾಷ್ಟಾನ. ಹೇಳ್ಬೇಕಂದೆ ನಿಮ್ಮ ಅವ್ರಿಗೆ ಕರಿ ಏನು, ಬರ್ತಾರ ಅವರು, ಬಂದು ಉಂಡ್ಗಿಂಡು ಹೋಗಾರ, ಅಪ್ಪರ್ಗ ಅವ್ರಿಗೆ ಇಬ್ರನ್ನ. ಅತ್ತಿಯರು ಏನಂತಾರೆ ಏನಕ್ಕ? ಅವ್ರು ಏನಂತಾರ ತಗೋ, ಹಿಂಗ ಬೈಕಿ ಊಟ ತಗೊಂಬರಕತ್ತತಿ ಅಕ್ಕಗ, ಬರ್ರಿ ಅವ್ವ ಅಂತಂದು ಹೇಳು, ಬರ್ತಾರ. ಇಲ್ಲಕ್ಕ ನನಗೆ ಫೋನ್ ಹಚ್ಕೊಡು, ನಾನಾರ ಹೇಳ್ತಾನೆ. ನಾನೇ ಹೇಳ್ತಾನೆ ಬಿಡಕ್ಕ. ಹಂಗಾರ ಬಿಡಾಡ್ಯಾರಿನ ಮಾತಾಡ್ಕೊಂತ ನಿಂತಾರ. ಯಾರನ್ನ ಕರೆಯೋದು ಕಳ್ಸೋದ್ರ ಬಗ್ಗೆ ಮಾತಾಡಕತ್ತೀರವ ಬಿಡಾಡ್ಯಾರ? ಅತ್ತಿಯರ ಅದಾರಿ, ಅವ್ರು ಬರಾಕತ್ತಾರಲ್ಲ ಬೈಕಿ ಊಟ ತಗೊಂಡು, ಅದಕ್ಕೆ ಅಕ್ಷತಾಗಂದೆ ಅವ್ರು ಅವ್ನು ಕರೀರಿ, ನಿಮ್ಮ ಅವ್ನು ಕರಿಯವ ಅಂತಂದು. ಇರ್ಲಿ ಅಂತಂದು ಅವರು. ಊರ್ ಮಂದಿ ಕರೆದು ಮಾಡ ಅಂತದ್ ಏನಿರಲ್ಲ, ಅವ್ರು ಎಟ್ಟಿಟ್ಟು ತರ್ತಾರ. ಏನ ಒಂದು 5 ಮನೆ ಬೀರ್ರಿ ಸಾಕು. ಏನ ಎಲ್ಲರನ್ನ ಕರೆದು ಕೂಳಾಕಕ್ಕೆ ಏನು ಧರ್ಮಛತ್ರ ಅಲ್ಲಿದು. ಒಂದು 5 ಮನೆಗೆ ಬೀರ್ ಬಂದ್ರ ಆತು. ಅವ್ರ ಮನೆಗೆ ಒಂದು ಮನೆಗೆ ಒಯ್ದು ರೊಟ್ಟಿ ಬುತ್ತಿ ಅದನ್ನ ಒಂದು ರೊಟ್ಯಾಗ ಹಚ್ಕೊಂಡು ಪಲ್ಯ ಅದನ್ನ ಕೊಟ್ಟು ಬರ್ರಿ. ಮತ್ತೇನು ಕರೆದು ಮನ್ಯಾಗ ಉಣ್ಸೋದು ಏನು ಹರ್ಕತ್ತೈತಿ? ಅತ್ತಿಯರ ನಾ ಏನು ಕರಿ ಅಂತಂದು ಹೇಳಿಲ್ರಿ ಅತ್ತಿಯರ, ಅಕ್ಕನ ಕರಿಯೋದು ಬಾ ಅಂತಂದು ಅಂದ್ಲರಿ. ಆಕಿ ನಮ್ಮ ಮನೆ ಯಜಮಾನಿ ಆಗ್ಬಿಟ್ಟಾಳಕಿ. ಬರ್ತಾ ಸೊಸಿ ಎಲ್ಲಕಿ ನಮ್ಮ ಮನ್ಯಾಗ ಯಜಮಾನಿ ಎಲ್ಲ ಹೇಳ್ತಾಳಕಿ. ಅಕ್ಕಿ ಮಾತು ಕಟ್ಕೊಂಡು ನೀ ಏನು ಇದು ಮಾಡಕ್ ಹೋಗ್ಬೇಡ. ಏನ ಆಕಿದು ಭಾಳ ಆಗೈತಕಿದು ಊರುಣಿಗಿ. ಚಂದಂಗಿ ಮಾತಾಡ್ರಿ ಅತ್ತಿಯರ. ನಿಮ್ಮ ಮಗಳು ಬರಾಕತ್ತಲ್ಲ ಅನ್ನೋ ಹೊಟ್ಟಿವರಿಗೆ ಇದ್ದರ್ನ ಕರಿಬ್ಯಾಡ್ರಿ ಮಾಡಬ್ಯಾಡ್ರಿ ಅಂತಂದು ಹೇಳ್ಬ್ಯಾಡ್ರಿ. ಮಾಡ್ಕೊಂಬರಕತ್ತಿರೋದು ನಮ್ಮ ಅವ್ವಾರು ಬೈಕಿ ಊಟನ. ಎಲ್ಲಾರ್ಗೂ ಕೊಟ್ಟು ತಿಂದ್ರ ಇದು ಅದು. ಮನೆಯನ್ನಾರ ಆಟ ತಿಂದು ಕುಂದ್ರಂಗಿಲ್ಲ. ಬೈಕಿ ಊಟ ಅಂದ್ರ ನನ್ಗೋ ಮಾಡ್ಕೊಂಬರ್ಲಿ, ಎಲ್ಲರಿಗೂ ಕೊಟ್ಟು ತಿನ್ಬೇಕು. ಅದನ್ನ ಎಲ್ಲರಿಗೂ ಆಗಂಗ ಮಾಡ್ಕೊಂಬಂದಿರ್ತಾರ. ಆಟಿಟ್ಟು ತಂದಿರಲ್ರಿ ಅವರು. ಏನ ಮದುವೆ ಆಸ್ಬಿಟ್ಟು ಬಂದಿಲ್ಲ ಅವರು, ನಮ್ಮನೆ ಕೈಯವರು ಉಂಡಿಲ್ಲ ಉಂಡಕಾರ ಅಂತಂದು ಹೇಳಿದ್ದು.
ಅಕ್ಷತಾ ನಾವು ಹೊಲಕ್ಕೆ ಹೋಗಿ ಬರ್ತಾನೆ ತಗೋ. ಎಲ್ಲೋದ್ಲಿಕ್ಕೆ ಓನ್ ಅನ್ವಲ್ಲ. ಅಕ್ಕ ಯಾರನ್ನು ಕರೆಯೋದು ಬ್ಯಾಡ ಬಿಡಕ್ಕ. ಇಷ್ಟೆಲ್ಲ ಅನಿಸ್ಕೊಂಡು ಯಾರನ್ನು ಕರೆಯೋ ಅವಶ್ಯಕತೆನೇ ಇಲ್ಲ. ನಿತ್ಕೋ. ಯಾವಾಗ ನೋಡು ಇದ್ದಾರೆ ಸ್ವಸ್ಥರು ಮನ್ಯಾಗ ಮನಸ್ಸಿಗೆ ನೋವು ಮಾಡೋದ್ರಾಗ ಇರ್ತೀರಿ. ಏನ ಮನ್ಯಾಗಿನ ಸ್ವಸ್ಥರು ನೆಮ್ಮದಿ ಖುಷಿಯಿಂದ ಇದ್ರ ಮನಿ ಚಲೋತ್ನಂಗೆ ಇರ್ತಾತ ಅಂತ ಎಲ್ಲರ್ಗ ಅಳಿಸ್ಕೊಂತ ಮಾಡ್ಕೊಂತ ಅಂತ ಬಾಳೆ ಬಾಳ್ತಿದ್ದೀರಿ ನೀವು. ಮಗಳು ಬಂದಿಲ್ಲ ಅಂತಂದು ಇದು ಮಾಡ್ತೀರಿ. ಮಗಳಾದ್ರೆ ಆಗ್ಲೆಲ್ಲ ತವ್ರ ಮನೆ ಬಂದು ಹೋಗೋದು ಮಾಡ್ಬೋದು. ಸ್ವಸ್ಥರು ಹೋಗಂಗಿಲ್ಲ, ತವ್ರ ಮನೆಗೆ ಹೋಗಂಗಿಲ್ಲ, ತವ್ರ ಮನೆಯವ್ರು ಬರಂಗಿಲ್ಲ. ನೀವು ಹೋಗ್ಲಿಲ್ಲಕ್ರ ತವ್ರ ಮನೆಯವ್ರು ನಮ್ಮ ತವ್ರ ಮನೆಯವ್ರು ಬಂದ್ರೆ ನಿಮಗೆ ಏಟ್ ಹುಟ್ಟೇವ್ರಿ. ನನಗೆ ಈಗ ಅಕ್ಕಿಗಂತೀರಿ, ನಾಳೆ ನನಗಂತೀರಿ. ಪಾಪ ಆಕಿ ಏನು ಮಾಡ್ಯಾಳ? ಅವ್ರ ತವ್ರ ಮನೆಯವ್ರು ಇರ ತಾಯಿ ತಂದೆ ಇಬ್ರು ಅದಾರ. ಅವ್ರೇನು ಬಂದು ತಿಂದ್ರಂಗ ಏನಾಗ ಓಟ ಸೌದೋಕತ್ತೇನು? ಅದಕ್ಕೆಮ್ಮ ಏನಾತು? ಅಕ್ಷತೆ ಕಳ್ಕೊಂತ ಹೋದ್ಲು? ಏನಿಲ್ಲ ಬಸವ, ಅವರು ಬರಾಕತ್ತಾರ ಬೈಕಿ ಊಟ ತಗೊಂಡು. ಅದಕ್ಕೆ ಅಕ್ಷತೆಗೆ ಏನಂದೆ, ನಿಮ್ಮ ಅವ್ನ ಅಪ್ಪನ ಕರಿಯವ ಬಂದು ಉಂಡೋಕಾರ ಅಂತ ನಂದೆ. ಅದಕ್ಕೆ ಅತ್ತಿಯರು ಬೇಡ ಅಂತ ಅಂದ್ರ ಅದಕ್ಕೆ ಬೇಜಾರಾಗಿ ಹಾಕೊಂತ ಹೋದ್ಲು. ಯವ್ವ ಮನುಷ್ಯರಾಗದೀಯ ಎದ್ರಾಗದೀಯ ಬೇ ನೀನು? ಹೌದು ಮನಿ ಸೊಸಿನ ಹಳಸ್ಕೊಂತ ಇರ್ತೀರ ಅಲ್ಲ ಯಾವಾಗಾರ ನೋಡು ನೀನು. ಅತ್ತಿಯಮ್ಮಗಾರ ಬೈತಿರ್ತಿಲ್ಲ, ಅಕ್ಕಿಗಾರ ಬೈತಿರ್ತಿದಿ. ಏನಂಗ ನಿಂದು ದೊಡ್ಡ ಇದು ಆಗ್ಬಿಟ್ಟತಲ್ಲ ಮನ್ಯಾಗ. ಚಂದಂಗೆ ಇರಂಗಿದ್ರ ಇರು ಯವ್ವ. ನಿನ್ನ ಮನಿ ಬಿಟ್ಟು ಓಡಿಸ್ಬಿಡ್ತಾನೆ ನೋಡು. ಮತ್ತೆ ತಲೆ ಕೆಡ್ತು ಅಂದ್ರೆ ನಾನು ಇಲ್ಲ ಭಾಡಿಯ ಊರ್ ಭಾಡಿಯ ನನ್ನೇನು ಮನಿಯಿಂದ ಹೊರಗಾಗ್ತಿಲ್ಲ. ನಾನು ಗಂಡು ಕಟ್ಸಿರ ಮನಿ, ನನ್ನ ಮನಿ ಇದೆ. ಬೇಕಂದ್ರೆ ಇರ್ರಿ ಬ್ಯಾಡಕ್ರು ಹೊರ ನಡ್ರಿ ನೀವು. ಏನು ಕೊಡೋದಿಲ್ಲ, ಬರೇ ಕೈ ಮೇಲೆ ಹೊರಗೆ ಹಾಕ್ಬಿಡ್ತಾನೆ ಈ ಭಾಡ್ಯಗಳ. ನನಗೇನಾರ ಮಾತಾಡಿದ್ರಿ ಅಂದ್ರ ಯಾವಾಗಾರ ನೋಡು ಸ್ವಸ್ಥರಿಗೆ ಚಂದಂಗೆ ನೋಡ್ಕೊಳ್ಳೋದು ಕಲಿ. ಮಂದಿ ನೋಡಿ ಕಲಿ ಬಂದಿಟ್ಟು. ಯಾವಾಗ ನೋಡು ಬೈಯೋದು ತಿಳ್ಕೊಂತ ಇರೋದು. ಅಲ್ಲಿ ಹೋಗ್ರಿ ಅದನ್ನ ಮಾಡ್ರಿ, ಇಲ್ಲಿ ಹೋಗ್ರಿ ಇದನ್ನ ಮಾಡ್ರಿ. ನಾನು ನೋಡಿ ಸಾಕಾಗೋಯ್ತು ನನಗೆ. ಅವ್ರು ಏನು ಮಾಡ್ಯಾರ ನಮ್ಮ ಅತ್ತಿ ನಮ್ಮವ ನಿನಗೆ ಅಂತದು. ನಾವು ಇಷ್ಟಪಟ್ಟು ಮದುವೆ ಆಗಿದ್ದ ನಿನಗೆ ದೊಡ್ಡ ಇದಾಗ್ಬಿಟ್ಟತಲ್ಲ. ಹೌದು ಮೊನ್ನೆನು ಬಂದಾಗ ಏನೋ ಅಂದಿ ಅಂತ ಅದನ್ನು ಹೋಗ್ಲಿ ಬಿಡತ್ತಾಗ ಅಂತಂದು ಸುಮ್ಮನಾಗೆ ನಾನು. ಆಕಿ ಏನು ಹೇಳ್ಕೊಳಂಗಿಲ್ಲ ಏನಿಲ್ಲ, ಮನಸ್ಸಿನಾಗ ನೋವು ತಿಂತಾಳ ಅಕ್ಷತಾ. ಅಯ್ಯೋ ಎಲ್ಲ ತೀತಿ ಮಾಡಸ್ ಕಲ್ತ್ಬಿಟ್ಟಾಳ ಆಕಿ. ಈಕಿ ನೋಡಿ ಮನೆಯಾಗಿಂದ ಆಗಿದ್ದು ಹೋಗಿದ್ದು ಎಲ್ಲ ಗಂಡನಿದ್ರಿ ಕಿವಿಗೆ ಓದ್ತಾಳ. ಮತ್ತೆ ಗಂಡ ಬಂದು ತಾಯಿಗೆ ಹಡ್ದಕ್ಕಿಗೆ ಕೇಳಾಕತ್ತಾನ. ಆಕಿಗೆ ಯಾಕೆ ಅವ್ರಿಗೆ ಯಾಕಂಗಂದಿ ಇವ್ರಿಗೆ ಯಾಕೆ ಹಿಂಗಂದಿ ಅಂದ. ಮನಿ ಹಿರಿಯ ಮನುಷ್ಯಳದಾನ. ನಾನು ಏನಾರ ಮಾತಾಡಿದ್ರು ನಿನಗೇನು ಕೇಳ್ತಿದ್ದೀನಿ ನನ್ನ ಬಸ್ವ? ಸುಮ್ಮನಿರು ಹೋಗ್ಲೇತಾಗ. ನೀ ಹಿರಿಯ ಮನುಷ್ಯಾಳು ಮನೆಗೆ ಹಿರೇ ಮನುಷ್ಯಾಳು ಹೆಂಗಿರ್ಬೇಕು ಹಂಗೆ ಇರೋದು ಕಲಿ. ಸಣ್ಣ ಬುದ್ಧಿ ತೋರ್ಸೋದು ಬಿಡೋದು ನಾ ಮುಂಚೆ. ಬಸ್ವ ಈಗ ಅವ್ರು ಬರ್ತಾರ, ಸುಮ್ಮನರು. ಮನೆ ಜಗಳ ಬೇಡ, ಸುಮ್ಮನರು ಈಗ. ಅದಕ್ಕೆ ಅಮ್ಮ ನಾ ಈಗ ಹೇಳಾಕತ್ತಾನ ನೋಡು. ಮುಂದುವರಿತು ನಮ್ಮವ್ವ ಹಿಂಗ ಮಾಡಾಕತ್ಲ ಅಂದ್ರೆ ನಾನು ನನ್ನ ಹೆಂಡತಿ ಮನೆಗೆ ಇರಂಗಿಲ್ಲ. ಅಣ್ಣನ ಬರಲಿ ಹೇಳ್ತಾನೆ ಏನು. ಆಕಿಗೆ ಅವಮಾನ ಆತು, ಆಕಿ ಮನ್ಸಿಗೆ ನೋವು ಮಾಡ್ಕೊಳಕತ್ಲ ಅಂದ್ರೆ ನಾ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ. ಬೇರೆ ಮನೆ ಮಾಡ್ಕೊಂಡು ಹೋಗ್ತಾನಿ. ನಂದೇನು ಅನ್ನೋದು ಕೊಡ್ಲಿ ನನಗೆ. ದುಡು ಇಟ್ಟಿಯಲ್ಲ ಕೊಡ್ತಾನೆ ನಿನಗೆಲ್ಲ. ಏನು ಕೊಡಂಗಿಲ್ಲ, ಬರೇ ಕೈ ಹಂಗೆ ಹೋಗಿದ್ರೆ ಹೋಗು, ಇಲ್ಲಕ್ರು ಬೀಳಿಲ್ಲಿ. ನಿನ್ನ ಜನ್ಮಕ್ಕಿಷ್ಟ ಏನು ತಾಯಿಯನ್ನ ಇದಕ್ಕ ಇಲ್ಲ ಇದನ್ನ ಇಲ್ಲಿ ನೋಡಿ ನೀನು ಎಷ್ಟು ಹೊಟ್ಟಿ ಹುರಿಸ್ತಿದ್ದಿ ಇದ್ದಾರ್ದು. ಹೋಗ್ಲಿ ಬಿಡ, ನಾ ಅಕ್ಷತನ್ನ ಸಮಾಧಾನ ಮಾಡ್ತಾನೆ. ನೀವು ಹೊಲದ ಕಡೆಗೆ ಹೋಗು ಏನು. ಮಧ್ಯಾಹ್ನ ಲಗುನ ಬಾ ಉಣ್ಣಾಕ. ನಮಸ್ಕಾರ ಸ್ನೇಹಿತರೆ. ಕತೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ಸಂಜೆ ಮುಂದೆ ಇನ್ನೊಂದು ಕತೆ ಹಾಕ್ತಾನ್ರಿ. ವ್ಯೂಸ ಇಲ್ಲ ದಯಮಾಡಿ ಕೇಳ್ತಾನ್ರಿ. ಪೂರ್ತಿಯಾಗಿ ನೋಡ್ರಿ, ಕತೆನ ಸಪೋರ್ಟ್ ಮಾಡಿರಿ. ಭಾಳ ಬೇಜಾರು ಅನ್ಸಾಯ್ತೈತ್ರಿ, ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ಆದರೂ ವಿಡಿಯೋ ಮಾಡೇನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವತ್ತಿನ ಕತೆ ನೋಡಿದ್ದಕ್ಕೆ ಧನ್ಯವಾದಗಳು. ಸಂಜೆ ಮುಂದೆ ಇನ್ನೊಂದು ಕತೆ ಹಾಕ್ತೇನೆ.